ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಯುಗಾದಿ ಏಪ್ರಿಲ್ 2ನೇ ವಾರ. ಈ ರಾಶಿಗೆ ಅತ್ಯಂತ ಶುಭ. ಸೂರ್ಯ ಗುರು ಒಟ್ಟಾಗಿ ಈ ರಾಶಿಗೆ ಶ್ರೀಮಂತಿಕೆ ಏನು ಎತ್ತ ಅನ್ನೋದರ ಬಗ್ಗೆ ಹೇಳ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ನೋಡೋದು ಮಾತ್ರ ಅಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಲೈಕ್ ಮಾಡೋದನ್ನು ಆದಷ್ಟು ಶೇರ್ ಮಾಡೋದನ್ನು ಮರಿಬೇಡಿ. ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದ್ದರೂ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ರಾಶಿ ನಕ್ಷತ್ರದ ಜೊತೆಗೆ ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ನಿಮ್ಮ ಡೇಟ್ ಆಫ್ ಬರ್ತನ್ನು ನಮೂದಿಸಿ. ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ಗುರುತಿಸೋದಕ್ಕೆ ತಕ್ಕ ಸುಲಭ ಸೂಕ್ತ ಪರಿಹಾರವನ್ನು ನಾನಲ್ಲೇ ಸೂಚಿಸ್ತೇನೆ. ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿದ ಶಿವದೇವರು ಹಾಗೂ ಕೊರಗಜ್ಜ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿಯ ವೀಕ್ಷಕರ ಮೇಲೆ ಇರುತ್ತೆ. ಆಧ್ಯಾತ್ಮಕ್ಕೆ ಅಥವಾ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಇದು ಕೂಡ ಕೇಳ್ಬೋದು. ನನಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೇನೆ. ಏಪ್ರಿಲ್ 2ನೇ ವಾರದಲ್ಲಿ ಯುಗಾದಿ ಹಬ್ಬವನ್ನು ಆಚರಿಸಲಾಗುವುದು. ಜೊತೆಗೆ ಲಕ್ಷ್ಮೀನಾರಾಯಣ ಯೋಗ ರೂಪುಗೊಳ್ಳುವಂಥದ್ದು. ಈ ವಾರ ಮೇಷರಾಶಿಯಲ್ಲಿ ಸೂರ್ಯ ಗುರುವಿನ ಸಂಯೋಗ, ಹಾಗಾಗಿ ಗ್ರಹಗಳು ಕೆಲವು ರಾಶಿಗಳ ಮೇಲೆ ಶುಭ ಅಂಶವನ್ನು ಹೊಂದಲಿವೆ. ಈ ವಾರ ಈ ರಾಶಿಯವರು ಪ್ರಗತಿ, ಆಸ್ತಿ, ಸಂಪತ್ತಿನ ಪ್ರಯೋಜನಗಳನ್ನು ಪಡೆಯುವಂಥದ್ದು. ಈ ವಾರ ಯಾವ 5 ರಾಶಿ ಚಿಹ್ನೆಗಳು ಅದೃಷ್ಟಶಾಲಿ ಅಂತ ಹೇಳಬಹುದು. ಹಾಗೆಯೇ ಜೊತೆಗೆ ಯಾವ ಚಿಹ್ನೆಗಳು ಅದೃಷ್ಟಶಾಲಿ ಅಂದರೆ ಪ್ರತಿಯೊಂದು 12 ರಾಶಿಗೆ ಕೂಡ ಪ್ರತಿಯೊಂದು ಗ್ರಹದ ಸಂಚಾರ ಇದು ಆಗುವಂಥದ್ದು. ಕೆಲವರಿಗೆ ತುಂಬ ಒಳ್ಳೆಯದಿರುತ್ತೆ, ಇನ್ನು ಕೆಲವರಿಗೆ ಮಧ್ಯಮವಾಗಿರುತ್ತೆ. ತುಂಬ ಕೆಟ್ಟದ್ದು ಅಂತ ಯಾರಿಗೆ ಆಗೋದಿಲ್ಲ. ಏಪ್ರಿಲ್ 2ನೇ ವಾರದಲ್ಲಿ ಸೂರ್ಯ ಮತ್ತು ಗುರುವಿನ ಸಂಯೋಗ ಸಂಭವಿಸಲಿದೆ. ಈ ವಾರ ಸೂರ್ಯನು ಗುರು ಈಗಾಗಲೇ ಚಲಿಸುತ್ತಿರುವ ಮೇಷರಾಶಿಯಲ್ಲಿ ಸಂಚರಿಸುವಂಥದ್ದು. ಅದೇ ಸಮಯದಲ್ಲಿ ಬುಧ ಶುಕ್ರನ ಸಂಯೋಗದಿಂದಾಗಿ ಲಕ್ಷ್ಮೀನಾರಾಯಣ ಯೋಗ ಈ ವಾರ ರೂಪುಗೊಳ್ಳುವಂಥದ್ದು. ಹಾಗಾಗಿ ಈ ವಾರ 5 ರಾಶಿ ಚಿಹ್ನೆಗಳು ಹೆಚ್ಚಿನ ಪ್ರಯೋಜನ, ಆಸ್ತಿ, ಕುಟುಂಬ, ಸಂತೋಷ, ಪ್ರಗತಿಯನ್ನು ಪಡೆಯುವಂಥದ್ದು. ಮುಂಬರುವ ವಾರ 5 ರಾಶಿಗಳಿಗೆ ತುಂಬ ಶಾಲೆ ಆಗಿರುತ್ತೆ. ಮತ್ತು ಏಪ್ರಿಲ್ 2ನೇ ವಾರದಲ್ಲಿ ಯಾವ ರಾಶಿ ಚಿಹ್ನೆಗಳಿಗೆ ಅದೃಷ್ಟ ಉಳಿಯಲಿದೆ ಅಂತ ನೋಡೋಣ. 12 ರಾಶಿ ಚಿಹ್ನೆಗಳ ಮೇಲೆ ಕೂಡ ಪ್ರತಿಯೊಂದು ಗ್ರಹ ಸಂಚಾರ, ಪ್ರತಿಯೊಂದು ಸಂಯೋಗ ಕೂಡ ಪರಿಣಾಮ ಬೀರುವಂಥದ್ದು. ಹಾಗೆಯೇ ಮೊದಲನೇ ರಾಶಿ ವೃಷಭ ರಾಶಿ. ಈ ವಾರ ನೀವು ಸಂಪತ್ತು ಮತ್ತು ಸಂತೋಷವನ್ನು ಪಡೆಯುವಂಥದ್ದು. ವೃಷಭ ರಾಶಿ ಜನರಿಗೆ ಮುಂಬರುವ ವಾರದ ಉಳಿದ ಭಾಗಗಳಿಗಿಂತ ಉತ್ತಮವಾಗಿರುತ್ತೆ. ಈ ವಾರ ನೀವು ಹಣ, ಸಂತೋಷ ಎರಡನ್ನ ಪಡೆಯುವಂಥದ್ದು. ಆದಾಗ್ಯೂ ಈ ವಾರ ಮನೆಯಲ್ಲಿ ಬಹುನಿರೀಕ್ಷಿತ ವಸ್ತುವಿನ ಆಗಮನದಿಂದಾಗಿ ಸಂತೋಷದ ವಾತಾವರಣವಿರುವಂಥದ್ದು. ನಿಮ್ಮ ಮನೋರಂಜನಾ ಸಾಧನಗಳಲ್ಲಿ ಹೆಚ್ಚಳವನ್ನು ನೀವು ನೋಡುವಂಥದ್ದು. ಆದಾಗ್ಯೂ ಈ ವಾರ ನೀವು ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ಪ್ರವಾಸಕ್ಕೆ ಹೋಗಬೇಕಾಗುವುದು. ಈ ಪ್ರಯಾಣ ನಿಮಗೆ ಅಪೇಕ್ಷಿತ ಫಲಿತಾಂಶ ಮತ್ತು ಯಶಸ್ಸನ್ನು ನೀಡುವಂಥದ್ದು. ವಾರದ ಮಧ್ಯದಲ್ಲಿ ಕೆಲವು ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ನಿಮಗೆ ಅವಕಾಶ ಸಿಗುವಂಥದ್ದು. ನೀವು ಪಿತ್ರಾರ್ಜಿತ ಆಸ್ತಿಯನ್ನು ಆನುವಂಶಿಕವಾಗಿ ಪಡೆಯಬಹುದು. ಈ ವಾರ ನೀವು ತೆಗೆದುಕೊಳ್ಳುವ ಯಾವುದೇ ನಿರ್ಧಾರಗಳು ನಿಮ್ಮ ಕುಟುಂಬದ ಜನರು ತುಂಬಾ ಪ್ರಶಂಸಿಸುವಂಥದ್ದು. ವಾರದ ಕೊನೆಯಲ್ಲಿ ನಿಮ್ಮ ಮಕ್ಕಳ ಕಡೆಯಿಂದ ಕೆಲವು ಒಳ್ಳೆಯ ಸುದ್ದಿಗಳನ್ನು ಸಹ ಪಡೆಯಬಹುದು. ಇದು ವೃಷಭ ರಾಶಿಯವರಿಗೆ ಈ ಒಂದು ಏಪ್ರಿಲ್ 2ನೇ ವಾರದಲ್ಲಿ ಒಳ್ಳೆಯ ಶುಭ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಮಿಥುನ ರಾಶಿ. ಬಡ್ತಿ ಮತ್ತು ಪ್ರತಿಷ್ಠೆ ದೊರಕಲಿದೆ. ಮಿಥುನ ರಾಶಿಯವರಿಗೆ ಈ ವಾರ ಅದೃಷ್ಟ ಹೆಚ್ಚಾಗಲಿದೆ. ಈ ವಾರದ ಆರಂಭದಲ್ಲಿ ನೀವು ಯೋಚಿಸಿದ ಕಾರ್ಯಗಳು ಸುಲಭವಾಗಿ ಪೂರ್ಣಗೊಳ್ಳುವಂಥದ್ದು. ಅದೇ ಸಮಯದಲ್ಲಿ ಉದ್ಯೋಗಿಗಳ ಸ್ಥಗಿತಗೊಂಡ ಕೆಲಸವು ಪೂರ್ಣಗೊಳ್ಳುವಂಥದ್ದು. ನೀವು ಅಪೇಕ್ಷಿತ ಬಡ್ತಿ, ಪ್ರತಿಷ್ಠೆಯನ್ನು ಪಡೆಯುವಂಥದ್ದು. ವೃತ್ತಿ ವ್ಯವಹಾರಕ್ಕೆ ಸಂಬಂಧಿಸಿದ ಪ್ರಯಾಣವು ನಿಮಗೆ ಆಹ್ಲಾದಕರ ಮತ್ತು ಲಾಭದಾಯಕ ಅಂತ ಸಾಬೀತುಪಡಿಸುತ್ತದೆ. ಹಿಂದಿನ ಯೋಜನೆಯಲ್ಲಿ ಮಾಡಿದ ಹೂಡಿಕೆಯಿಂದ ನೀವು ಭಾರೀ ಲಾಭವನ್ನು ಪಡೆಯುವಂಥದ್ದು. ಅಲ್ಲದೆ ಈ ವಾರ ನಿಮ್ಮ ಕುಟುಂಬ ಅಥವಾ ಸಂಗಾತಿಯೊಂದಿಗೆ ಎಲ್ಲ ಭಿನ್ನಾಭಿಪ್ರಾಯಗಳು ಇದ್ದರೆ ಅದು ದೂರವಾಗುವಂಥದ್ದು. ಮತ್ತು ಈ ವಾರ ನಿಮ್ಮ ಆಹಾರದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿದರೆ ಒಳ್ಳೆಯದು. ಅದನ್ನು ಬಿಟ್ಟರೆ ತುಂಬಾ ಒಳ್ಳೆಯದು. ಪ್ರತಿಯೊಂದು ವಿಷಯದಲ್ಲಿ ಕೂಡ ಮಿಥುನ ರಾಶಿಗೆ ಈ ವಾರ ಅದೃಷ್ಟದ ಸಮಯ ಅಂತಲೇ ಹೇಳಬಹುದು. ಹಾಗೆಯೇ ನೆಕ್ಸ್ಟ್ ನೋಡುವಂಥದ್ದು ಸಿಂಹರಾಶಿ. ಈ ವಾರ ಸಾಕಷ್ಟು ಸಂತೋಷವನ್ನು ತರುವಂಥದ್ದು. ಏಪ್ರಿಲ್ 2ನೇ ವಾರ ಸಿಂಹರಾಶಿ ಜನರಿಗೆ ಸಾಕಷ್ಟು ಸಂತೋಷವನ್ನು ತರಲಿದೆ. ಈ ವಾರ ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಬಹುದು. ಅಲ್ಲದೆ ಈ ವಾರ ಪ್ರೀತಿ ಪಾತ್ರದ ಆಗಮನದೊಂದಿಗೆ ಕುಟುಂಬದಲ್ಲಿ ನಗು, ಸಂತೋಷದ ವಾತಾವರಣವಿರುವಂಥದ್ದು. ಉದ್ಯಮಿಗಳು ಈ ವಾರ ಸಾಕಷ್ಟು ಲಾಭವನ್ನು ಪಡೆಯಬಹುದು. ಹಿರಿಯ ವ್ಯಕ್ತಿಯ ಸಹಾಯದಿಂದ ಮನೆಯಲ್ಲಿನ ವಿವಾದವನ್ನು ಪರಿಹರಿಸಲಾಗುವುದು. ಯಾವುದಾದ್ರೂ ವಿಷಯದ ಬಗ್ಗೆ ತಪ್ಪು ತಿಳುವಳಿಕೆ ಇದ್ದರೆ ಅದನ್ನು ಶೀಘ್ರದಲ್ಲೇ ತೆಗೆದುಹಾಕಲಾಗುವುದು. ಆದಾಗ್ಯೂ ವಾರದ ದ್ವಿತೀಯಾರ್ಧದಲ್ಲಿ ನೀವು ದೂರದ ಪ್ರವಾಸಕ್ಕೆ ಹೋಗುವಂಥ ಒಂದು ಸಾಧ್ಯತೆ ಇರುವಂಥದ್ದು. ಮತ್ತು ನಿಮ್ಮ ಸಂಗಾತಿ ಕುಟುಂಬದೊಂದಿಗೆ ಆಹ್ಲಾದಕರ ಕ್ಷಣಗಳನ್ನು ಕಳೆಯಲು ನಿಮಗೆ ಅವಕಾಶಗಳು ಸಿಗುವಂಥದ್ದು ಈ ಒಂದು ವಾರದಲ್ಲಿ. ಹಾಗೆ ನೆಕ್ಸ್ಟ್ ನೋಡುವಂಥದ್ದು ವೃಶ್ಚಿಕ ರಾಶಿ. ದೊಡ್ಡ ಚಿಂತೆಗಳಿಂದ ಪರಿಹಾರ ಸಿಗಲಿದೆ. ವೃಶ್ಚಿಕ ರಾಶಿಯ ಜನರಿಗೆ ಏಪ್ರಿಲ್ 2ನೇ ವಾರ ಯಾವುದೇ ದೊಡ್ಡ ಚಿಂತೆಯಿಂದ ಮುಕ್ತಿ ದೊರಕಲಿದೆ. ವಾರದ ಆರಂಭದಲ್ಲಿ ನಿಮ್ಮ ವಾರದಲ್ಲಿ ಬರುವ ಯಾವುದೇ ಪ್ರಮುಖ ಅಡೆತಡೆಗಳನ್ನು ತೆಗೆದುಹಾಕಲಾಗುತ್ತೆ. ಅಲ್ಲದೆ ಈ ವಾರ ಯಾವುದೇ ಸರ್ಕಾರಿ ಅಧಿಕಾರಿಯ ಸಹಾಯದಿಂದ ದೀರ್ಘಕಾಲದಿಂದ ಬಾಕಿ ಇರುವ ಕೆಲಸಗಳನ್ನು ಪೂರ್ಣಗೊಳಿಸಲಾಗುವುದು. ಅದೇ ಸಮಯದಲ್ಲಿ ವಾರದ ದ್ವಿತೀಯಾರ್ಧದಲ್ಲಿ ಉದ್ಯೋಗಿಗಳಿಗೆ ಬಡ್ತಿ, ಆರ್ಥಿಕ ಪ್ರಯೋಜನಗಳಿಗಾಗಿ ಅನೇಕ ಉತ್ತಮ
ಏನಾಗುತ್ತೆ, ಅನೇಕ ಉತ್ತಮ ಅವಕಾಶಗಳು ಸಿಗುವಂಥದ್ದು. ಹಾಗೆ ಉದ್ಯೋಗಿಗಳಿಗೆ ಈ ವಾರ ತುಂಬ ಉತ್ತಮವಾಗಿರುತ್ತೆ. ಈ ವಾರ ಅವರಿಗೆ ಹೆಚ್ಚುವರಿ ಆದಾಯದ ಮೂಲಗಳು ಗೋಚರಿಸುವಂಥದ್ದು. ಅಲ್ಲದೆ ಏಪ್ರಿಲ್ 2ನೇ ವಾರ ವ್ಯವಹಾರದ ವಿಸ್ತರಣೆ ಯೋಜನೆಗೆ ನಿಮಗೆ ಫಲಪ್ರದ. ಕುಟುಂಬದ ಸದಸ್ಯನ ಕೆಲವು ದೊಡ್ಡ ಸಾಧನೆಯಿಂದ ಸಂತೋಷದ ವಾತಾವರಣ ಇರುವಂಥದ್ದು. ಹಾಗೆಯೇ ಅಂದರೆ ಇದೆಲ್ಲ ಈ ಒಂದು ವಾರ ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯದಾಗುವಂಥದ್ದು ಅಂತಲೇ ಹೇಳಬಹುದು. ಹಾಗೆಯೇ ನೆಕ್ಸ್ಟ್ ಯಾವ ರಾಶಿ ಅಂತ ನೋಡೋದಾದರೆ ಅದು ಮಕರ ರಾಶಿ. ಮಕರ ರಾಶಿಗೆ ಯಾವ ಥರ ಇದೆ ಈ ಒಂದು ತಿಂಗಳು ಅಂತ ನೋಡೋದಾದರೆ, ಈ ಒಂದು 2ನೇ ವಾರ ಅಂದರೆ ಏಪ್ರಿಲ್ 2ನೇ ವಾರ ಹೇಗಿರುತ್ತೆ ಅಂತ ನೋಡೋದಾದರೆ, ಈ ವಾರ ನೀವು ಅಪೇಕ್ಷಿತ ಯಶಸ್ಸನ್ನು ಪಡೆಯುವಂಥದ್ದು. ಮಕರ ರಾಶಿ ಜನರು ಈ ವಾರ ತಮ್ಮ ಅಪೇಕ್ಷಿತ ಫಲಿತಾಂಶಗಳನ್ನು ಪಡೆಯಲಿದ್ದಾರೆ. ಈ ವಾರ ನೀವು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಸಂತೋಷದ ಅನೇಕ ಉತ್ತಮ ಕ್ಷಣಗಳನ್ನು ಕಳೆಯುವಂಥದ್ದು. ಉದ್ಯಮಿಗಳು ಸಹ ಈ ವಾರ ಅಪೇಕ್ಷಿತ ಯಶಸ್ಸನ್ನು ಪಡೆಯುವಂಥದ್ದು. ಯುವಕರು ಈ ವಾರ ತಮ್ಮ ಹೆಚ್ಚಿನ ಸಮಯವನ್ನು ಮೋಜಿನಲ್ಲಿ ಕಳೆಯುವಂಥದ್ದು. ಈ ವಾರ ಏನಾದರೂ ನೀವು ಯಾರಿಗಾದರೂ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುವ ಬಗ್ಗೆ ಯೋಚಿಸ್ತಾ ಇದ್ದರೆ ನೀವು ಯಶಸ್ಸನ್ನು ಪಡೆಯುವಂಥದ್ದು. ಈ ವಾರ ಉದ್ಯೋಗಿಗಳ ಮೇಲೆ ಹೆಚ್ಚುವರಿ ಕೆಲಸದ ಹೊರೆ ಬೀಳಲಿದೆ. ಅಲ್ಲದೆ ಹಿರಿಯರು ಮತ್ತು ಕಿರಿಯರ ಸಹಾಯದಿಂದ ನೀವು ಅದನ್ನು ಪರಿಹರಿಸಲು ಸಾಧ್ಯವಾಗುತ್ತೆ. ಕೆಲಸ ಮಾಡುವ ಮಹಿಳೆಯರು ಮನೆಯ ಕೆಲಸದ ನಡುವೆ ಸಮತೋಲನ ಸಾಧಿಸುವಲ್ಲಿ ಕೆಲವು ತೊಂದರೆಗಳನ್ನು ಎದುರಿಸಬಹುದು. ಆದರೆ ಆ ತೊಂದರೆಗಳು ನಿವಾರಣೆ ಕೂಡ ಸರಿಯಾದ ಒಂದು ಹಾದಿಯಲ್ಲಿ ಯೋಚನೆ ಮಾಡಿ ಆ ಒಂದು ತೊಂದರೆಗಳನ್ನು ಕೂಡ ನಿವಾರಿಸುವಂಥ ಶಕ್ತಿ ನಿಮಗೆ ಇರುತ್ತೆ. ಇವಿಷ್ಟು ಈ ಎಲ್ಲ ರಾಶಿಗಳಿಗೆ ಈ ಒಂದು ಏಪ್ರಿಲ್ 2ನೇ ವಾರ ತುಂಬ ಯಶಸ್ಸನ್ನು ತರುವಂಥದ್ದು, ತುಂಬ ಒಳ್ಳೆಯದಾಗುವಂಥದ್ದು ಅಂತ ಹೇಳ್ತಾ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಇಂಥ ವಿಡಿಯೋ ಬೇಕಿದ್ದರೆ ಏನು ಮಾಡಬೇಕು, ನನ್ನ ಚಾನಲನ್ನು ಆದಷ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಾರ್ದು ಅಂತ ಹೇಳ್ತಾ ಧನ್ಯವಾದಗಳು.